ಎಲ್ಲ ಈ ದ್ರವ್ಯ ಸುದ್ದಿ ವಂದನಗಳಿಂದ ಮುಂದೆ ನಿಂತು ಸಂದೇಹವಿಲ್ಲದ ಸ್ಥಿರವಾಗಿ ಬಂದವರಿಗೆ ದಾರೊಂದು ಕೇಳುವ ಶರಣು ಜನಕ ನೀನು ದಾರು ನಿನ್ನ ವಿಸ್ತಾರವೇನು ಸೇವಕ ಘೋರ ಪಾಲಕ ಸ್ಪಷ್ಟ ಸಾರ್ತಿ ದಿಟ್ಟ ಸಾರ್ತಿ ನನಗೂ ನೂರು ಹೌದಾರು ತಮ್ಮ ನಾಮ ಅಂಕಿತೇವೇನು ಚಂದವಾಗಿ ಹೇಳ್ಬಿಡ್ತೀರಿ ನಿಮಗ್ಯಾರು ಸರಿ ನಾವುದಾರಂದರೆ ಈ ರತ್ನ ಗರ್ವ ಗುಣಕೃತವಾದ ರಂಜಿತಾದ್ರಿ ಸಿಕ್ಕದಳು ಸ್ಫಟಿಕ ಶಿಲಾನಿರ್ಮಿತ ರತ್ನ ದೀಪ್ತ ಹೇಮದಿಮ್ಮ ಪ್ರಕಾಶ ಮಾನದಿಮ್ಮ ಶೋಭಿಸುವ ಕೈಲಾಸ ಪೂರ ಸಾರ್ವಭೌಮ ಸಮೇ ಶಾಂತಿ ಸೈರಾಣಿ ತ್ರಿಗಣಿಕ ತ್ರಿಮೂರ್ತಿನಾದ ನಾದ ತಂಬೂರಿ ಬೃಹಿ ಅಂಗಿರತ ಸನಾತನ ಸನಾತನ ಗಣ್ಣುವ ಶಂಕರನಾದ ಭಾರದ್ವಜ ಗೌತಮ ಮಾರ್ಕಂಡಯ್ಯ ಗದಾತಿಥಿ ಪ್ರತಿಸೂತ್ರ ಶೋಷಣೆಗೆ ನೆಲೆದು ನಗುವ ಸೂರ್ಯ ಚಂದ್ರಾಂಗಣಿ ನೇತ್ರಗಳಿಂದ ಒಪ್ಪುವ ಪಂಚಬ್ರಹ್ಮ ವಕ್ರನಾದ ಧ್ವತೃಮಯ ಘಟ್ಟ ಜುಟ್ಟ ಯಮಿಕೇಶ ಸದಾಶಿವನೆಂದು ತಿಳಿಯವ ಸಾರಥಿ ಅತಿ ಜಾಗೃತಿ ಸದಾಶಿವರಾದ್ರೆ ಬಾಬಳತ್ತಾಯ್ತು ಪುತ್ತರಿಕೆ ಸರಿಗೆ ಆನಂದವಾಯ್ತು ತಮ್ಮ ಮೇಲ ಮಂದಿರವನ್ನು ಬಿಟ್ಟು ನರ್ತಿನ ಸಭಾ ಮಂದಿರಕ್ಕೆ ಬಂದ ಕಾರಣವಿದೇವ ಮಹಾನುಭಾವ ಸಾರಥಿ ನಮ್ಮ ಕೈಲಾಸ ಮಂದಿರವನ್ನು ಬಿಟ್ಟು ಈ ನಿರ್ತಿರುವ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದ್ರೆ ಬ್ರಹ್ಮ ಇಂದ್ರಾದಿ ಎನ್ನನ್ನು ಧ್ಯಾನಿಸಿದ ಕಾರಣ ಇಲ್ಲಿಗೆ ಬರಲಾಯಿತು ಸಾರಥಿ ಅತಿ ಜಾಗೃತಿ ಸಾರಥಿ ಬ್ರಹ್ಮ ಇಂದ್ರಾದಿ ದೇವತೆಗಳು ಅವಲ್ಲಿರುವರು ಅತಿ ತೀರ್ವದಿಂದ ಭೇಟಿ ನಡೆಸುವಂತ ನಾವು ಸಾರಥಿ ಅತಿ ಜಾಗೃತಿ ನಮೋ ನಮೋ ನಮಿಸಿ
ಚಂದ್ರಶೇಖರ ಮೃತ್ಯುಂಜಯನ ಪಾದಗಳಿಗೆ ಬೇಡಿಕೊಳ್ಳುವುದೇನೆಂದರೆ ಆ ಕಡುಕರಿಮೆಯಾದ ಮಹೇಶನೆಂಬ ಅಸುರನ ದಳಪತಿ ಬಂದು ಇಂದ್ರಾದಿ ಅಷ್ಟದಿಕ್ಪಾಲಕರ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿರುವರು. ಪರಿಪರಿಯಿಂದ ಸೆರೆ ಹಿಡಿದು ಸರ್ವರೆಲ್ಲ ಅವಮಾನ ಮಾಡಿ ಮದನ್ಮಸ್ತನಾಗಿ ತಾನೇ ದೊರೆಯಾಗಿ ಮೆರೆಯನು. ಆ ದುರುಳನ ಸಿರಾರಿದು ಇವರನ್ನು ರಕ್ಷಿಸಬೇಕು ದೇವ ಮಹಾನುಭಾವ. ಹೇ ಅಂಬುಜೋದ್ಭವ, ಆ ಕುಲ್ಲ ಮಯಸನ ಉಪಟಗಳ ಗಣವಾದರೆ ನಾನು ಮಾಡುವುದು ಏನು? ನನ್ನನ್ನು ಕುರಿತು ಅವನು ಮಾಡಿದ ತಪಸ್ಸುಗಳು 14 ಲೋಕವನ್ನು ಅವನ ಆ ಭಕ್ತಿಗೆ ಮೆಚ್ಚಿ ಭರವಸೆಯಿಂದ ನಿಕ್ಷಿಪ್ತವಾದ ವರಗಳನ್ನೆಲ್ಲ ಕೊಟ್ಟಿದ್ದೆನು. ತ್ರಿಮೂರ್ತಿಗಳಿಂದಲೂ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಆದರೂ ಕಾಲ ಸಮೀಪ ಸುತ್ತಲಿದೆ. ತನ್ನಿಂದ ತಾನೇ ನಾಶ ಹೊಂದುವನು. ಕಮಲಾಸನ ನೀ ಮಾಡದ ರಸನ. ಹೇ ಕೃತಿ ವಾಸಲಯ ಕರ್ತನಾದ ಜಗದೀಶ್ವರ ಪರಮೇಶ್ವರ ನಿನ್ನೆ ಅನುಗತಿ ಮಾಡಲಿ ದೇವ. ಪರಮೇಶ್ವರ ಮಹಾದೃಷ್ಟನಾದ ಕುಲ್ಲನ ಹಕ್ಕಸನು ವೀರಭದ್ರಗಳಿಂದ ಕೂಗಿ ಸಹಸ್ರ ಆಯುಧಗಳಿಂದ ದೇವಿಯನ್ನು ಕೂಡ ಅವನ ಕೈಗೊಂಬೆ ಮಾಡಿಕೊಂಡ ದೇವ. ಮುಂದೆ ಈ ನಿರ್ಜನವನ್ನು ಸಂರಕ್ಷಿಸಿ ಸುರಕೀರ್ತಿಯನ್ನು ಪಡೆಯಬೇಕು ಪರಮೇಶ್ವರ. ನಮ್ಮನ್ನು ಸಕಲ ವೇದಾಗಮ ಶಾಸ್ತ್ರ ಪುರಾಣಗಳು ಭಕ್ತ ಪರ್ಯದಿನ ಭಕ್ತ ವದುಲನೆಂದು ಮತ್ತು ಬೋಲಶಂಕರನೆಂದು ಸಾರುತ್ತಿರುವುದು ನಿನಗೆ ವಿದಿತವಲ್ಲವೇ? ಆದ ಕಾರಣ ಆ ದುರುಳನಿಗೆ ವರಗಳ ಯಾವ ಪ್ರಕಾರ ಕೊಟ್ಟಿರುವೆನೋ ತಿಳಿದು ನೋಡಿ ಉಪಾಯ ಹುಡುಕಬೇಕು. ಹೇ ದೇವೇಂದ್ರ, ಹೇ ಮಹೇಶ್ವರ, ಆ ದುಷ್ಟನನ್ನು ನಷ್ಟಗೊಳಿಸಬೇಕಾದರೆ 1 ನಿಮಿಷ ಸಾಕು. ಆದರೆ ವರಪ್ರದಾನ ಮಾಡಿದ ಆ ರುದ್ರನಾದ ನನಗೆ ಮತ್ತು ನನ್ನ ವರಗಳಿಗೆ ಬೆಲೆವಿಲ್ಲವಾದಿದ್ದನ್ನು ಹಾಕಬೇಕಾಗಿದೆ. ದೇವೇಂದ್ರ ಸದ್ಗುಣ ಸಾಂದ್ರ. ಚಂದ್ರ
ಸ್ವಾಮಿ ತ್ರಿಲೋಚನೆ ಕೈಗುಣನಾಥರೇ ಮತಿಯಾದ ಮಾಂಸ ಸಕಲ ಸಂಪತ್ತ ಮರ್ಯಾದೆ ಕಳೆದಿರುವ ಆ ದುರುಳನ ಅಂಶವನ್ನು ನಾಶಗೊಳಿಸಬೇಕೆಂದು ಎಷ್ಟು ಗುರಿಯಿಂದ ಹೇಳಿದೆ. ಪರಂತು ಆ ಅಸುರನ ಹಸುವನ್ನು ಹೀರಿ ನಾಶಗೊಳಿಸಬೇಕಾದರೆ ಒಂದು ನಿಮಿಷ ವೇಳೆ ಆಗಲಾರದು. ಆದರೂ ಉಪಾಯವಿಲ್ಲ. ಆ ಸೂರ್ಯನಿಗೆ ಕತ್ರಾಸ ಕಿರಣವಿದ್ದಂತೆ ಎಲ್ಲ ನಾಲಿಗೆಗೆ ಉಪಾಯವಿಲ್ಲದಿದ್ದರೂ ಇರಲಿ, ಇದ್ದ ವ್ಯಕ್ತಿಗಳನ್ನು ನೋಡೋಣ. ಈಗಲೇ ವೇಳೆ ಸ್ವಲ್ಪ ಸ್ನಾನ ಮಾಡ್ಕೋಬೇಕಮ್ಮ. ಇಂದ್ರನ ರಾಣಿ ಅಂಬು ಭೋಜನ ಬಳಿಗೆ ಹೋಗಿ ಬೇಡಿಕೊಂಡರು. ನಮ್ಮ ನೋಡಿ ನೋಡದೆ ಬಾಡಿ ಬೆಳಗಿ ಸ್ವಾಮಿ ಎಲ್ಲರಿಗೆ ಬಂದರು. ತಡ ಮಾಡದೆ ಅದೃಷ್ಟಮಯ ಜನ ಸಂವಾಸ ತಡ ಮಾಡಲು ಅಮ್ಮ ಮಗಳೇ, ಕಂಬು ಕನ್ನರಿ ಆದ ರಂಬೆ ಕೇಳಿದೆಯಾ? ಆ ಕುಲ್ಲ ಮಯಸ್ಸಿನ ಸೀಳೆನೆಂದರೆ ವೇಳೆ ಎಷ್ಟ ಬೇಕು. ಯಾರಿಗೆ ಹೇಳಿಕೊಂಡರೆ ಏನಾಗದು ನಾರಿ ದೂರಿಕೊಳ್ಳಬೇಡ. ನಮಗಾದರೂ ಕೋಪ ಜಲ ಭುಗಿಲು ಭುಗಿಲು ಎನ್ನುವುದು. ಆ ಕೋಪಗಳಿಗೆ ಶಾಂತ ಎಂಬ ಚಿತಸ್ತಕದಿಂದ ಶಾಂತಗೊಳಿಸುತ್ತೇನೆ. ನೋಡು ಅಮ್ಮ ಮಗಳೇ, ನಿಮಗೆ ಬಂದು ಸಂಕಟ ನಮಗೂ ಸಂಕಟಿಸಿರುವುದು. ನಾನು ಹೇಗೆ ಸ್ನಾನ ಮಾಡಿಕೊಳ್ಳುತ್ತೇನೋ ಅದರಂತೆ ನೀವು ಪಂಚಕಾಲ ಸ್ವಲ್ಪ ಸ್ನಾನ ಮಾಡಿಕೋಬೇಕಮ್ಮ. ರಂಭಾ ನಾರಿ ನೀಲಕಂಠ ನಿರುಗುಣ ನಿರಮೂರ್ತಿ ಆ ಮತ್ತಿಗೇಡಿ ಮೇಷನು ಅತಿ ತೀರದಿಂದ ಮರುಳಕಕ್ಕೆ ಸೆಳೆದುಕೊಂಡು ಸಚೀರಂಬ ಮೇನಕೆರಿಂದ ಪರಿಯಿಂದ ಕಾಡುತ್ತಿರುವನು. ನಮ್ಮನ್ನು ರಕ್ಷಿಸಬೇಕು ದೇವ. ಹೇ ಬ್ರಹ್ಮ ಇಂದ್ರಾದ ಯಾವತ್ತು ಸಕಲ ದೇವತೆಗಳಿಂದ ನಿಮ್ಮ ಯಾವ ಅಪಕ್ತವನ್ನು ಕೇಳಿ ನನ್ನ ಮನ ಕಳವಳಗೊಳ್ಳುತ್ತದೆ. ಆ ಅಸುರನಿಗೆ ಮರಿವಿನಲ್ಲಿ ಕೊಟ್ಟ ಹೊರತಾಗಿ ಸಂಕಟ ಪಡ್ತೀನಿ. ನಿರುಪಾಯನಾಗಿದ್ದೇನೆ. ಇರಲಿ, ನನ್ನ ಆತ್ಮ ಸ್ವರೂಪ ಮಿತ್ರನಾದ ಆ ವಿಷ್ಣುವಿನ ಕಂಡು ವಿದ್ಯೆಯನ್ನು ಹುಡುಕುತ್ತ ನಡೀರಿ. ದೇವಾನು